ನಮ್ಮ ಕನ್ನಡದ ಮಹತ್ವದ ಕವಿಗಳಲ್ಲಿ ಒಬ್ಬರಾಗಿರ್ತಕ್ಕಂಥ ಸಿದ್ದಯ್ಯ ಪುರಾಣಿಕರು ಒಂದು ಕವಿತೆಯಲ್ಲಿ ಹೇಳ್ತಾರೆ, ಏನಾದರೂ ಆಗು ಮೊದಲು ಮಾನವನಾಗು. ಅವರ ಕವಿತೆಯ ಅಂತರ ಕೊನೆಗೆ ಹೇಳ್ತದೆ, ನೀನು ಬಯಸಿದಂತಾಗಪ್ಪ ಅಂತ ಹೇಳುವಂಥ ಒಂದು ಮಾತು ಅದರಿಂದ ಕೊನೆಗೊಳ್ತದೆ. ಬಹಳ ಇದು ಮಹತ್ವದ ಕವಿತೆ ಅಂತ ಯಾಕನ್ಸಿದ್ದು ಅಂದರೆ, ಏನಾದರೂ ಆಗು ಮೊದಲು ಮಾನವನಾಗು ಅಂತಂದರೆ, ನಾನು ಬೇಕಾದಿರಬಹುದು, ನಾನು ಅತ್ಯಂತ ಇಂಟಲೆಕ್ಚುವಲ್ ಅನಿಸ್ಕೊಂಡಂಥ ವ್ಯಕ್ತಿಯಾಗಿರಬಹುದು, ಅಥವಾ ವಿಜ್ಞಾನಿಯಾಗಿರ್ಬಹುದು, ಸಾಹಿತಿ ಆಗಿರ್ಬೋದು, ದೊಡ್ಡ ಕೃಷಿಕ ಆಗಿರ್ಬೋದು, ಭಾಳ ಶ್ರೀಮಂತ ಇರಬಹುದು, ಏನೇ ಇರಬೇಕಪ್ಪ, ಸಮಾಜದೊಳಗೆ ನಾನು ಏನೇನು ಬೇಕಾದಂಥ ದೊಡ್ಡ ದೊಡ್ಡ ಸ್ಥಾನವನ್ನು ನಾನು ಗಳಿಸ್ತೇನೆ ಅದಿರ್ತದೆ. ಅಂಥ ಸ್ಥಾನವನ್ನು ಗಳಿಸುವಂಥ ಬೇಕಾದಷ್ಟು ಜನರು ನಮ್ಮ ಸುತ್ತಮುತ್ತಲಿನ ಸಮಾಜದೊಳಗೆ ನಾವು ನೋಡ್ತೇವೆ, ಅದರ್ಗ ಇದ್ದೇ ಇರ್ತದೆ. ಆದರೆ ಮೂಲಭೂತವಾಗಿ ಇವರೆಲ್ಲರೂ ಆಗಿದ್ದಾರಲ್ಲ, ದೊಡ್ಡ ಶ್ರೀಮಂತನಾಗಿದ್ದಾನೆ, ದೊಡ್ಡ ವಿಜ್ಞಾನಿ ಆಗಿದ್ದಾನೆ, ದೊಡ್ಡ ಸಾಹಿತಿ ಆಗಿದ್ದಾನೆ, ದೊಡ್ಡ ಒಂದು ರೀತಿಯಿಂದ ಜ್ಞಾನ ಪಡೆದಂಥ ವ್ಯಕ್ತಿಯಾಗಿದ್ದಾನೆ, ತತ್ವಜ್ಞಾನಿಯಾಗಿದ್ದಾನೆ, ಏನಾದರೂ ಆಗಿರ್ತಾನೆ. ಸಮಾಜದಲ್ಲಿ ಇನ್ನಿತರ ಬೇಕಾದಂಥ ದೊಡ್ಡ ಸ್ಥಾನಗಳಿವೆ. ಏನಾದರೂ ಆಗು, ಅದರ ಮೊದಲು ಮಾನವಾಗು. ಮಾನವೀಯತೆಯನ್ನು ಮೆರೆತರೆ ನೀನು ಕಲಿತಂಥ ಜ್ಞಾನಕ್ಕೆ, ನೀನು ಶ್ರೀಮಂತನಾದಂಥಕ್ಕೆ, ಅಥವಾ ನೀ ಕೃಷಿಕನಾದಂಥಕ್ಕೆ, ಅಥವಾ ಇನ್ಯಾವುದೋ ಒಂದು ದೊಡ್ಡ ಉನ್ನತ ಸ್ಥಾನವನ್ನು ಗಳಿಸಿದ್ದಕ್ಕೆ ಸಾರ್ಥಕ ಆಗೋದು ಯಾವಾಗಂದರೆ, ಏನಾದರೂ ಆಗು ಮೊದಲು ಮಾನವನಾಗು. ಈ ಮೊದಲು ಮಾನವನಾಗಬೇಕು ಎಂಬುವಂಥ ಕಲ್ಪನೆ ನಮಗೆ ಮೊಳೆಯೋದು ಯಾವಾಗ ಗೊತ್ತಾ? ನನ್ನ ಬಗ್ಗೆ ನಾನು ತಿಳ್ಕೊಂಡಿರಬೇಕು. ಅಂದರೆ ಅದಕ್ಕೆ ನೋ ಯುವರ್ ಸೆಲ್ಫ್. ಅದನ್ನು ಈಗಾಗಲೇ ಒಂದು ಕಡೆ ನಾನು ಅದನ್ನು ಹೇಳಿದ್ದೇನೆ, ನೋ ದೈ ಸೆಲ್ಫ್ ಅಂಥೇಳಿ ಸಾಕ್ರೆಟಿಸ್ ಹೇಳ್ತಾನೆ. ಅಂದರೆ ಸ್ವ ಅರಿವು ಇರಬೇಕು. ನಾನು ಏನು ಮಾಡ್ತಾ ಇದ್ದೇನೆ, ನನ್ನ ಸುತ್ತಮುತ್ತಲಿನ ಸಮಾಜದ ಜೊತೆಗೆ ನಾನು ಯಾವ ರೀತಿಯಿಂದ ವರ್ತನೆ ಮಾಡ್ತಾ ಇದ್ದೇನೆ, ನನ್ನ ವರ್ತನೆಯಿಂದ ಜನರು ಬೇಸತ್ತಿದ್ದಾರೋ ಅಥವಾ ಸಂತಸದಿಂದಾರೋ, ಅವರ ಪ್ರತಿಕ್ರಿಯೆಗಳೇನು ಎಂಬುದರ ಬಗ್ಗೆ ನಮಗೆ ಗೊತ್ತಿರಬೇಕಾದದ್ದು ಅವಶ್ಯಕ ಮತ್ತು ಅನಿವಾರ್ಯ. ಇಂಥದ್ರಲ್ಲಿ ಒಂದು ಮಾತು ನನಗೆ ನೆನಪಾಗ್ತದೆ. ಲಿಯೋ ಟಾಲ್ಸ್ಟಾಯ್ ಅಂಥೇಳಿ ರಷ್ಯಾದ ಒಬ್ಬ ಅತ್ಯಂತ ಶ್ರೇಷ್ಠ ಕಾದಂಬರಿಕಾರ, ಜಗತ್ತನ್ನು ಆವರಿಸಿಬಿಟ್ಟಂಥ ಒಬ್ಬ ದೊಡ್ಡ ಕಾದಂಬರಿಕಾರ. ಅವ ವಾರ್ ಆ್ಯಂಡ್ ಪೀಸ್ ಅಂತ ಒಂದು ಮಹತ್ವದ ಕಾದಂಬರಿಯನ್ನು ಬರೆದಿದ್ದಾನೆ. ಅನ್ನಾ ಕೆರೇನಿನಾ, ಕಿಂಗ್ಡಮ್ ಆಫ್ ಗಾಡ್ ಈಸ್ ವಿದಿನ್ ಯು ಆ್ಯಂಡ್ ರಿಸರೆಕ್ಷನ್ ಅಂತ ಇಂಥ ಮಹತ್ವದ ಕಾದಂಬರಿಗಳನ್ನು ಬರೆದು ಭಾಳ ಶ್ರೇಷ್ಠನಾಗಿರ್ತಕ್ಕಂಥ ಒಬ್ಬ ಕಾದಂಬರಿಕಾರ ಮತ್ತು ಬರಹಗಾರ. ಅವನ ಚಿಂತನೆಗಳು ಈಗಲೂ ನಮ್ಮ ಮನದಾಳದಲ್ಲಿ ಇವೆ. ಅಂಥ ಒಬ್ಬ ದೊಡ್ಡ ಕಾದಂಬರಿಕಾರ ಒಂದು ಮಾತನ್ನು ಹೇಳ್ತಾರೆ, ಎಷ್ಟು ಒಂದು ನಮಗೆ ಬಹಳ ನಮ್ಮ ಮನಸ್ಸಿಗೆ ತಟ್ಟುವಂಥ ಒಂದು ಮಾತು ಏನಂದರೆ, ಸುತ್ತಮುತ್ತಲಿನ ಸಮಾಜ ದಾರಿದ್ರ್ಯದಿಂದ ನರಳುತ್ತಿರಬೇಕಾದ್ರೆ, ನನ್ನ ಸುತ್ತಮುತ್ತಲಿನ ಸಮಾಜ ದಾರಿದ್ರ್ಯ ಅವಸ್ಥೆಯಲ್ಲಿ ಇರಬೇಕಾದ್ರೆ ನನ್ನೊಬ್ಬನ ಶ್ರೀಮಂತಿಗೆ ಅರ್ಥ ಇಲ್ಲ ಅಂತ ಒಂದು ಮಾತು ಹೇಳ್ತಾರೆ. ಅಂದರೆ ಇದು ಎಷ್ಟು ಮಹತ್ವದಂದರೆ, ನಾನೊಬ್ಬನೇ ಶ್ರೀಮಂತ ಇದ್ದೇನೆ, ಸುತ್ತಮುತ್ತಲಿನ ಸಮಾಜ ಬಡವಾಗಿದೆ ಅಂತಂದರೆ ಇರಬಾರ್ದು. ಸುತ್ತಮುತ್ತಲಿನ ಸಮಾಜವನ್ನು ನಾನು ಎಷ್ಟರ ಮಟ್ಟಿಗೆ ಶ್ರೀಮಂತಗೊಳಿಸೋದಕ್ಕೆ ಸಾಧ್ಯ ಆಗ್ತದೆ, ಅವರ ಬದುಕನ್ನು ಎಷ್ಟರ ಮಟ್ಟಿಗೆ ಸಹನೀಯ ಮಾಡೋದಕ್ಕೆ ಆಗ್ತದೆ ಅಂಬೋದ್ರ ಕಡೆ ಈ ಶ್ರೀಮಂತನಾಗಿರ್ತಕ್ಕಂಥ ವ್ಯಕ್ತಿ ಗಮನ ಹರಿಸಿದರೆ ಅವನು ನಿಜವಾದ ಮಾನವನಾಗ್ತಾನೆ ಅಂತ ಒಂದು ಮಾತು ಇದನ್ನು ಹೇಳಬಹುದು. ಇಂಥ ಒಂದು ಅನೇಕ ಮಾತುಗಳು. ಮತ್ತು ಇನ್ನೊಂದೇನೆಂದರೆ, ನಮ್ಮ ಸ್ವ ಅರಿವಿನೊಳಗೆ ಒಂದು ಬಹಳ ಮಹತ್ವದ ಅಂಶ ಅಂತಂದರೆ, ನಾನು ಏನಿದ್ದೇನೆ ಅಂತೇಳಿ ತಿಳ್ಕೊಂಡಿರಬೇಕು ಅಂಬೋದು, ನನ್ನ ಗುಣಾವಗುಣಗಳನ್ನು ಅದನ್ನು ತಿಳ್ಕೊಂಡಿರಬೇಕು ಎಂಬುದು ಒಂದಾದರೆ, ಇನ್ನೊಂದು ಎಂಪತಿ ಅಂತ ಇರ್ತದೆ. ಬೇರೆಯವರ ಮನಸ್ಸಿನಲ್ಲಿ ಆಗ್ತಾಗಿರೋಂಥ ಭಾವನೆಗಳನ್ನು ನಾನೇ ಅರ್ಥೈಸಿಕೊಂಡು ಅದಕ್ಕೆ ಪರಿಹಾರ ಸೂಚಿಸುವಂಥ ಕೆಲಸ ಮಾಡಿದರೆ ನಾನು ಮಾನವನಾಗುವುದಕ್ಕೆ, ನಾನು ಒಬ್ಬ ಗುಡ್ ಹ್ಯೂಮನ್ ಬೀಯಿಂಗ್ ಆಗೋದಕ್ಕೆ ಸಾಧ್ಯ ಆಗ್ತದೆ. ಇದು ಬಹಳ ಮಹತ್ವದ ಮಾತು. ಯಾಕಂದರೆ ನಮ್ಮ ಯುವಕರಲ್ಲಿ ಕಲಿತಾರೆ, ಜಾಣರಾಗ್ತಾರೆ, ಬೇಕಾದಷ್ಟು ಉನ್ನತ ಸ್ಥಾನಗಳನ್ನು ಗಳಿಸ್ತಾರೆ, ಏನಾದರೂ ಆಗ್ತಾರೆ. ಅದು ಆಗಬೇಕಾದದ್ದೇ, ಅವ್ರು ಆಗಬೇಕಾದ್ದು. ಸಮಾಜದಲ್ಲಿ ಉನ್ನತ ಸ್ಥಾನತೆ ಗಳಿಸ್ಬೇಕು, ಸಮಾಜ ಶ್ರೀಮಂತ ಆಗಬೇಕು, ಎಲ್ಲರಿಗೂ ಒಂದು ರೀತಿಯಿಂದ ಸಂತೋಷ ನೆಲೆಸಿರಬೇಕು, ಸಮಾಜ ಅದಕ್ಕೆ ಸ್ವಸ್ಥದಿಂದ ಇರೋದಬೇಕಾದ್ರೆ ಒಂದು ಸುತ್ತಮುತ್ತಲಿನ ಸಮಾಜ ಅತ್ಯಂತ ಒಂದು ರೀತಿಯಿಂದ ಸುಖದಿಂದ ಬದುಕ್ತಾ ಇದ್ದರೆ ಮಾತ್ರ ನನ್ನ ಜೀವನಕ್ಕೂ ಒಂದು ಅರ್ಥ ಇದೆ ಅಂಥದ್ದು. ಅಂದರೆ ಅರ್ಥದೊಳಗೆ ಈ ಮಾತನ್ನೇ ಹೇಳಿದೆ ಅಂತಂದರೆ, ಮನುಷ್ಯನ ವ್ಯಕ್ತಿತ್ವ ರೂಪುಗೊಳ್ಳೋದು ಇತರರ ಜೊತೆಗೆ ನಾನು ಹೇಗೆ ವರ್ತಿಸ್ತೇನೆ ಅನ್ನೋದ್ರ ಮೇಲೆ ಅದಿರ್ತದೆ. ಅದು ಕೂಡ ನಮ್ಮ ವ್ಯಕ್ತಿತ್ವದ ಒಂದು ಮೂಲ ಭಾಗವಾಗಿರಬೇಕು. ನಾವು ಮಾತಾಡೋದಂಥ ಮಾತು ಹೇಗೆ ಈಗಾಗಲೇ ಸಾಕಷ್ಟು ಸರಿ ಹೇಳಿದಂಥ ಒಂದು ಮಾತು, ನಯದಿಂದ ಕೂಡಬೇಕು, ವಿನಯದಿಂದ, ಅವೆಲ್ಲ ಹೇಳುವಂಥ ಮಾತುಗಳೇ. ಆದರೆ ಇಲ್ಲಿ ಹೇಳಬೇಕಾಗಿದೆ ಅಂದರೆ, ಕೆಲವೊಂದು ಸರಿ ಬಹಳಷ್ಟು ಸಹಜವಾಗಿ ಯಾರೋ ಒಂದು ಕೆಲಸವನ್ನು ಮಾಡಿಕೊಟ್ರೆ ಬಹಳ ಸಹಜವಾಗಿ ಥ್ಯಾಂಕ್ಸ್, ಧನ್ಯವಾದಗಳು ಅಂತ ಹೇಳ್ತೇವೆ. ಇದು ಹೇಳುವಂಥ ಒಂದು ಪರಿಪಾಠ ಇದೆ. ಕೆಲವೊಬ್ರು ಹೇಳ್ತಾರೆ, ಕೆಲವೊಬ್ರು ಹೇಳಲಿಕ್ಕೂ ಇಲ್ಲ. ಎದುರಿಗಿದ್ದ ಚೇರ್ನಲ್ಲಿ ಹಾಗೆ ಖಾಲಿ ಇದ್ದರೂ ಸಹಿತ ನಿಲ್ಲಿಸಿ ಮಾತಾಡುವಂಥ ಜನರನ್ನು ನಾವು ಬಹಳಷ್ಟು ಜನರನ್ನು ನೋಡಿದ್ದೇವೆ. ಅವರು ಎದ್ದೇ ನಿಲ್ಲಬೇಕು,
ನಾನು ಕೂತಿರಬೇಕು ಅಂಥ ಒಂದು ಮನೋಭಾವದ ಜನರು ಕೂಡ ನಮ್ಮಲ್ಲಿ ಇರೋದನ್ನು ಕಾಣ್ತೇವೆ. ಎದುರಿಗಿದ್ದವರಿಗೆ ಬಂದ ತಕ್ಷಣ ಕೂತ್ಕೊಳ್ಳಿ, ಏನು ನಿಮ್ಮ ತೊಂದರೆ ಅಂತ ಹೇಳಿ ನೋಡೋಣ ಅಂತ ಕೇಳುವಷ್ಟು ಸೌಜನ್ಯ ಆದರೂ ಬೇಕಲ್ಲ. ಇದೇ ಮನುಷ್ಯನನ್ನಾಗಿ ಮಾಡೋದು. ಇಂಥ ಕೆಲಸಗಳು ಬಹಳ ಮಹತ್ವದ್ದು ಅಂತ ನಾನು ತಿಳ್ಕೊಂಡಿದ್ದೀನಿ. ಅಂದರೆ ವ್ಯಕ್ತಿತ್ವ ವಿಕಸನ, ವ್ಯಕ್ತಿತ್ವ ರೂಪುಗೊಳ್ಳೋದರಲ್ಲಿ ಇವೆಲ್ಲ ಬಹಳ ಮಹತ್ವದ ಪಾತ್ರವನ್ನು ವಹಿಸ್ತವೆ. ಮತ್ತು ನಾನು ಈಗಾಗಲೇ ಹೇಳಿದಾಗೆ ಯಾರೋ ಒಂದು ಕೆಲಸ ಮಾಡಿಕೊಟ್ರು, ಬಹಳ ಸಂತೋಷ ಆಯಿತು, ಥ್ಯಾಂಕ್ಸ್ ಅಂದೆ. ಇದು ಥ್ಯಾಂಕ್ಸ್ ಹೇಳೋದಾಗಲಿ ಧನ್ಯವಾದ ಆಗೋದಾಗಲಿ ಬಹಳ ಇವನ್ನೆಲ್ಲ ಬಹಳ ರುಟೀನಾಗಿ ನಾವು ಥ್ಯಾಂಕ್ಸ್ ಅಂತ ಹೇಳಿಬಿಟ್ರು ಕೂಡ ಅದು ಹೇಳದೇ ಇದ್ದರೂ ನಡಿಬಹುದಾಗಿತ್ತೇನೋ ಅನ್ನೋ ಹಾಗೆ ಒಂದು ರೀತಿಯಿಂದ ನಾವು ಥ್ಯಾಂಕ್ಸ್ ಅಂಥೇಳಿ ಒಂದು ರೀತಿಯಿಂದ ಒಣ ರೀತಿಯಿಂದ ಭಾಳ ಒಣವಾಗಿ ಒಂದು ರೀತಿಯಿಂದ ಥ್ಯಾಂಕ್ಸ್ ಹೇಳಿರುವಂಥ ಪರಿಪಾಠದ ಉಂಟು. ನಾವು ಅನೇಕ ಸಾರಿ ಹೀಗೆ ಮಾಡ್ತೇವೆ, ಥ್ಯಾಂಕ್ಸ್ ಅಂತ ಹೇಳ್ತೇವೆ. ಈ ಥ್ಯಾಂಕ್ಸು ನಿಮಗೆ ಅವರಿಗೆ ಅಂದಾಗೆ ಥ್ಯಾಂಕ್ಸು ಅದು ಸರಿ ಇದೇನೋ ಬಿಟ್ಟು ಅವರು ಏನೇ ತಿಳ್ಕೊಂಡಿದ್ದಾರೆ ಅದೇನೋ ಒಂದು ನಾನು ಹೇಳುವಂಥ ಪದ್ಧತಿ ಒಂದು ರೂಢಿ ಅನ್ನೋದು ರೀತಿಯಿಂದ ನೀವು ಥ್ಯಾಂಕ್ಸ್ ಅಂತ ಹೇಳಿರ್ಬೋದು. ಆದರೆ ಮನುಷ್ಯನ ಭಾವನೆಗಳೊಳಗೆ ಅದು ಎಲ್ಲೋ ಒಂದು ಕಡೆ ಇವನು ಥ್ಯಾಂಕ್ಸ್ ಅಂತ ಹೇಳಿದಲ್ಲ ಅಬೋ ಮನೋಭಾವನೆ ಅವನ ಮನಸ್ಸಿನೊಳಗೆ ಆಳವಾಗಿ ಅದಿರ್ತದೆ. ಅಟ್ಲೀಸ್ಟ್ ಈ ಮನುಷ್ಯ ಒಂದು ನಾನು ಮಾಡಿಕೊಟ್ಟ ಕೆಲಸಕ್ಕೆ ಥ್ಯಾಂಕ್ಸ್ ಅಂತ ಹೇಳೋಷ್ಟಾದರೂ ಸೌಜನ್ಯ ಇದೆಯಲ್ಲ ಅಂಥೇಳಿ ಅದು ಮನಸ್ಸಿನಲ್ಲಿ ನಮ್ಮ ಬಗ್ಗೆ ಒಂದು ರೀತಿಯಿಂದ ಗೊತ್ತಿಲ್ಲದೆ ಒಂದು ಗೌರವ ಮೂಡುವಂಥ, ನಮ್ಮ ಬಗ್ಗೆ ಒಂದು ಪ್ರೀತಿ ಮೂಡುವಂಥ ಒಂದು ಕೆಲಸ ಆಗ್ತಿರುತ್ತೆ. ಈಗ ನೀವು ನೋಡಿ, ನಾನು ಒಂದು ಉದಾಹರಣೆ ಹೇಳ್ತೇನೆ. ಹೀಗೆ ಇರಬಹುದಾದಂಥ ಒಂದು ಸಂಗತಿ. ನಾನು ಒಂದು ಕಾರ್ ಡ್ರೈವ್ ಮಾಡ್ತಾ ಬರ್ತೇನೆ. ನಾನೊಬ್ಬನೇ ಬರ್ತಾ ಇದ್ದೇನೆ. ರಾತ್ರಿ 11:30 ಆಗಿದೆ. ಕಾರ್ನಲ್ಲಿ ಬರ್ತಾ ಇದ್ದೇನೆ. ಇನ್ನೊಂದು 20-30 ಕಿಲೋಮೀಟ್ರಿಗೆ ನಾನು ನಮ್ಮ ಮನೆಯನ್ನು ಮುಟ್ತೇನೆ ಅಂತ ತಿಳ್ಕೊಂಡಿರ್ಬೋದು. ಅದಾಗಿದೆ. ಇನ್ನೇನು ಬಹಳ ಹತ್ತಿರ ಬರ್ತಾ ಇದ್ದಾರೆ. ಹಸಿವಾಗಿದೆ, ನೀರಡಿಕೆ ಆಗಿದೆ, ಎಲ್ಲ ಆಗಿದೆ. ಮತ್ತು ಹೋಗಿ ಮಲಗಿದ್ರೆ ಸಾಕಪ್ಪ, ಊಟ ಮಾಡಿ ಮಲಗಿದ್ರೆ ಸಾಕು ಅನ್ನೋ ಸ್ಥಿತಿಯಲ್ಲಿ ನಾನು ಇದ್ದೇನೆ. ಆದರೆ ಇದ್ದಕ್ಕಿದ್ದಾಗೆ ನನ್ನ ಕಾರು ಯಾಕೋ ಒಂದು ರೀತಿಯಿಂದ ಬ್ರೇಕ್ ಡೌನ್ ಆದಾಗ ನಿಂತು ನಾನು ಏನೇನೋ ಪರಿಶ್ರಮ ಪಟ್ಟರು ಕೂಡ ಅದು ಸಾಧ್ಯವೇ ಆಗೋದಿಲ್ಲ. ರಾತ್ರಿ 11:30 ಆಗಿದೆ, ಕತ್ತಲೆ ಆವರಿಸ್ತಾ ಇದೆ, ಕಾರ್ ಕೆಟ್ಟಿದೆ. ಇಂಥ ಸಂದರ್ಭದಲ್ಲಿ ನಾನು ಮಾಡಬೇಕಾದದ್ದೇನು? ಆವಾಗೇನೋ ಒಂದು ಸಲ ನನಗೆ ಅಕಸ್ಮಾತ್ತಾಗಿ ನನ್ನ ಒಬ್ಬ ಒಳ್ಳೆಯ ಮಿತ್ರ ನೆನಪಾಗ್ತಾನೆ. ಒಳ್ಳೆಯ ಮಿತ್ರ ನೆನಪಾಗಿ ಕೂಡಲೇ ಅವನಿಗೆ ಏನು ಮಾಡ್ತೇನೆ, ಒಂದು ಫೋನ್ ಮಾಡಿ ಮೊಬೈಲ್ನಿಂದ ಅವನಿಗೆ ಕಾಲ್ ಮಾಡ್ತೇನೆ. ಏನಪ್ಪ ಈ ರಾತ್ರಿ 11:30 ಫೋನ್ ಮಾಡ್ತಾ ಇದೆಯಲ್ಲ, ಏನು ಅಂತ. ಇಲ್ಲಪ್ಪ, ನಾನು ಭಾಳ ತೊಂದರೆಯಲ್ಲಿ ಸಿಲುಕಾಕೊಂಡ್ಬಿಟ್ಟಿದ್ದೇನೆ. ನನ್ನ ಕಾರ್ ಕೆಟ್ಟುಬಿಟ್ಟಿದೆ. ಇಲ್ಲೇ ನಾನು ಒಂದು ಊರಿನಿಂದ ಒಂದು 10 ಕಿಲೋಮೀಟರ್ ದೂರದಲ್ಲಿ ಕಾರ್ ಕೆಟ್ಟು ಹೋಗಿಬಿಟ್ಟಿದೆ. ಅದಕ್ಕೆ ನನಗೆ ಹೇಗೆ ಮಾಡೋದು ಅಂತೇಳಿ ಗೊತ್ತಾಗ್ತಾ ಇಲ್ಲ. ರಾತ್ರಿ 11:30 ಆಗಿಬಿಟ್ಟಿದೆ. ಭಾಳ ಒಂದು ರೀತಿಯಿಂದ ನನಗೆ ಭಾಳ ತೊಂದರೆ ಸ್ಥಿತಿಯಲ್ಲಿದ್ದೇನಪ್ಪ ಅಂತ ನಾನು ಅವನಿಗೆ ಹೇಳಿದರೆ, ಅವನು ಕೂಡಲೇ ಅಕಸ್ಮಾತ್ ಡೋಂಟ್ ವರಿ, ನಾನು ಬರ್ತೇನೆ, ತಕ್ಷಣ ಬರ್ತೇನೆ, ಇನ್ನೊಂದು 15 ನಿಮಿಷದಲ್ಲಿ ನಿನ್ನ ಹತ್ತಿರ ಇರ್ತೇನೆಪ್ಪ ಅಂತಂದು ಹತ್ತಿಕೊಂಡು 10-15 ನಿಮಿಷದಲ್ಲಿ ಅವನು ಬಂದ. ಅದಕ್ಕೊಂದು ಏನೋ ಒಂದು ಯಾರೋ ಒಬ್ಬರು ಮೆಕ್ಯಾನಿಕನ್ನು ಕರ್ಕೊಂಡು ಬಂದಿದ್ದ. ಅದು ಇದು ಮಾಡಿದ. ಅಷ್ಟರಲ್ಲಿ ಅಲ್ಲಿ ಕಾರಿನಲ್ಲಿ ಮೆಕ್ಯಾನಿಕ್ ಅದನ್ನು ತಯಾರಿ ಮಾಡ್ಕೊಂಡು ಬರಲಿ ಅಂತೇಳಿ ಕೊಟ್ಟು ಅವನು ತನ್ನ ಕಾರ್ನಲ್ಲಿ ಕುಡಿಸ್ಕೊಂಡು ನನ್ನ ಮನೆಗೆ ಬಂದುಬಿಡ್ತಾನೆ. ಇದು ಒಂದು ಘಟನೆ. ಇಂಥ ಒಂದು ಘಟನೆ ಬಹುತೇಕ ಅನೇಕ ಜನರ ಜೀವನದಲ್ಲಿ ಆಗಿರ್ತವೆ. ಆದರೆ ಇದು ಒಂದು ಧನ್ಯತೆಯ ಭಾವ ಉಳಿದ್ಬಿಡ್ತದಲ್ಲ. ನೋಡಪ್ಪ, ನಾನು ಎಂಥ ಒಂದು ತೊಂದರೆಯಲ್ಲಿ ಸಿಕ್ಕಾಕೊಂಡಿದ್ದೆ, ನಾನು ಎಷ್ಟು ಹಸಿದಿದ್ದೆ, ಎಷ್ಟು ನೀರಡಿಸಿದ್ದೆ, ಎಷ್ಟು ಮನೆಗೆ ಹೋದ್ರೆ ಸಾಕು ಅನ್ನೋ ಸ್ಥಿತಿಯಲ್ಲಿ ಈ ನನ್ನ ಗೆಳೆಯ ಬಂದು ನನಗೆ ಸಹಾಯ ಮಾಡಿದ್ನಲ್ಲ. ಇಂಥ ಒಂದು ಧನ್ಯತೆಯ ಭಾವವನ್ನು ಇಟ್ಟುಕೊಂಡು ಆವಾಗ ನಾವು ಥ್ಯಾಂಕ್ಸ್ ಹೇಳ್ತೇವಲ್ಲ, ನೀನು ಬಂದಪ್ಪ, ನೀನು ನಿಜವಾಗಲೂ ನನಗೆ ಒಂದು ರೀತಿಯಿಂದ ಭಾಳ ಸಂತೋಷ ಆಯಿತು ಅಂತೇವಲ್ಲ. ಇದು ನಮ್ಮ ವ್ಯಕ್ತಿತ್ವವನ್ನು ರೂಪುಗೊಳಿಸುವಂಥ. ಅಂದರೆ ನಾನು ಹೇಳ್ತಾ ಇರೋದಂದರೆ ಇದನ್ನು ನಾವು ಕಲಿಬೇಕು. ಈ ನನ್ನ ಗೆಳೆಯ ನನ್ನ ರಾತ್ರಿಯ 11:30 ಗಂಟೆಯ ರಾತ್ರಿ 11:30ಗೆ ಎಷ್ಟು ತನ್ನ ತೊಂದರೆ ಇದ್ದರೂ ಬಿಟ್ಟು ನನ್ನನ್ನು ಕರ್ಕೊಂಡು ಹೋಗೋದಕ್ಕೆ ಬಂದ, ನನ್ನ ಕರ್ಕೊಂಡ. ಇದು ಅವನು ಮಾಡಿದಂಥ ಒಂದು ದೊಡ್ಡ ಗುಣ. ಆದರೆ ಆ ಗುಣವನ್ನು ನಾನೂ ಸಹಿತ ಅಳವಡಿಸಿಕೊಳ್ಳುವಂಥ ಪ್ರಯತ್ನ ಮಾಡಬೇಕು. ನಾನು ಅದರ ಅಳವಡಿಸಿಕೊಂಡ್ರೆ ಏನಾಗ್ತದೆ, ನಾನು ಇನ್ನೊಬ್ಬರಿಗೂ ಅದೇ ರೀತಿ ಬೇರೆದವ್ರಿಗೂ ಕೂಡ ಇಂಥ ತೊಂದರೆ ಆದಾಗ ನಾನು ಅವರ ಸಹಾಯಕ್ಕೆ ಧಾವಿಸ್ತೇನೆ. ನೋಡಿ, ನನ್ನ ಗೆಳೆಯ ಈ ಮಾಡಿದ್ದ, ನನಗೆ ಇಷ್ಟು ತೊಂದರೆ ಆಗಿತ್ತು, ಆ ತೊಂದರೆ ಆದಾಗ ನನ್ನ ಗೆಳೆಯ ಹೀಗೆ ಮಾಡಿದ್ದ ಅನ್ನೋ ಕಾರಣಕ್ಕೆ ನಾನು ಇನ್ನೊಬ್ಬರಿಗೆ ಮಾಡ್ತಾ ಇದ್ದೇನೆ. ಹೀಗೆ ಸುತ್ತಮುತ್ತಲಿನ ಸಮಾಜ ಏನಾಗ್ತದೆ ಗೊತ್ತಿಲ್ಲದೆ ಒಬ್ಬರಿಗೊಬ್ಬರು ಪರಸ್ಪರವಾಗಿ ಸಹಾಯ ಮಾಡುವಂಥ ಪ್ರವೃತ್ತಿ ಬೆಳಿಬೇಕಾಗಿದೆ. ಇದು ಬಹಳ ಮಹತ್ವದ್ದು. ನಮಗೆ ಬಹಳ
ಏನೋ ಒಂಥರ ವಿಚಾರ ಹೇಳ್ತಾ ಇದ್ದಾರೆ ಅಂತಲ್ಲ, ಇದನ್ನು ಯೋಚಿಸಿ ನೋಡಿದರೆ ಇದರ ಆಳದಲ್ಲಿ ಇಡೀ ಸುತ್ತಮುತ್ತಲಿನ ಸಮಾಜ ಸ್ವಸ್ಥವಾದ ಒಂದು ಬದುಕನ್ನು ಕಾಣೋದಕ್ಕೆ ಇದು ಸಾಧ್ಯ ಆಗ್ತದೆ. ಪರಸ್ಪರ ಇನ್ನೊಬ್ಬರನ್ನ ಅವಲಂಬಿಸಿ, ಕಾರಣ ಗೊತ್ತಾಗಿಯೋ ಗೊತ್ತಾಗದೆ ಪರಸ್ಪರವಾಗಿ ಒಬ್ಬರನ್ನೊಬ್ಬರು ಅವಲಂಬಿಸಿರ್ತೇವಲ್ಲ, ಆ ಅವಲಂಬನೆ ಹೇಗಿರ್ತದೆ, ಅದರಿಂದ ಎಷ್ಟೆಲ್ಲ ನಮಗೆ ಸಹಾಯ ಆಗ್ತದೆ ಅಂಥ ಸಹಾಯ ಮಾಡುವಂಥ ಪ್ರವೃತ್ತಿಯನ್ನು ನಮ್ಮ ಯುವಕರು ತಮ್ಮ ಜೀವನದಲ್ಲಿ ಮಾಡ್ಕೊಳ್ಳೋದೇ ಆದರೆ, ಅಥವಾ ಯಾರಾದರೂ ಬರೀ ಯುವಕರಾದ್ರೆ ಯಾರಾದರೂ ಇರ್ಬೋದು, ಇಂಥ ಒಂದು ಸಹಾಯ ಮಾಡೋದಾದರೆ ಅದರಿಂದ ಏನಾಗ್ತದೆ, ನಮ್ಮ ವ್ಯಕ್ತಿತ್ವ ಗೊತ್ತಿಲ್ಲದೆ ಒಂದು ರೀತಿಯಿಂದ ರೂಪುಗೊಳ್ತದೆ, ಹದಗೊಳ್ತದೆ, ಜನರ ಜೊತೆಗೆ ಬದುಕ್ತದೆ, ಸ್ವಸ್ಥವಾದ ಸಮಾಜ ಬದುಕ್ತದೆ, ಸ್ವಸ್ಥವಾದ ಸಮಾಜ ಆಗ್ತದೆ, ಸ್ವಸ್ಥವಾದ ರಾಜ್ಯ ಆಗ್ತದೆ, ಸ್ವಸ್ಥವಾದ ದೇಶ ಆಗ್ತದೆ. ಎಷ್ಟಪ್ಪ ಈ ಜನರು ನಿಜವಾಗಲೂ ಒಬ್ಬರಿಗೊಬ್ಬರು ಭಾಳ ಸಹಾಯ ಮಾಡ್ತಾರೆ ಎಂಬ ಒಂದು ಕಲ್ಪನೆ ಎಲ್ಲರಲ್ಲಿ ಮೂಡ್ತದೆ. ಸಹಾಯ ಮಾಡಬೇಕು, ಇನ್ನೊಬ್ಬರಿಗೆ ತೊಂದರೆ ಇಲ್ಲದಾಗ ಸಹಾಯ ಮಾಡ್ತಕ್ಕಂಥದ್ದು ನಮ್ಮ ಆದ್ಯ ಕರ್ತವ್ಯ ಅಂತ ತಿಳ್ಕೊಂಡ್ರೆ, ನಮ್ಮ ಯುವಕರಲ್ಲಿ ಇರ್ತಕ್ಕಂಥ ಅದು ಸ್ವ ಅರಿವು ಮೂಡಿಬಿಟ್ರೆ ಅವರ ವ್ಯಕ್ತಿತ್ವ ವಿಕಸನಗೊಳ್ತದೆ. ಆ ವ್ಯಕ್ತಿತ್ವಕ್ಕೊಂದೇ ಅರ್ಥ ಇರ್ತದೆ, ಅದಕ್ಕೊಂದು ಮೆರುಗು ಬರ್ತದೆ.